ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸ್ವೀಕಾರ ಸಭೆಯಲ್ಲಿ ಲೋಕಾಯುಕ್ತರಲ್ಲಿ ಒಟ್ಟು 7 ಅರ್ಜಿಗಳನ್ನು ಸ್ವೀಕೃತವಾಗಿವೆ. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸ್ವೀಕಾರ ಸಭೆಯಲ್ಲಿ ಲೋಕಾಯುಕ್ತರಲ್ಲಿ ಒಟ್ಟು 7 ಅರ್ಜಿಗಳು ಸ್ವೀಕೃತವಾಗಿದೆ. 5 ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿ ಬಂದಿದ್ದು, ಪಟ್ಟಣ ಪಂಚಾಯಿತಿ ಹಾಗೂ ಅಬಕಾರಿ ಇಲಾಖೆಗೆ ಸಂಬಂಧಿಸಿದಂತೆ ತಲಾ 1 ಅರ್ಜಿ ಬಂದಿವೆ. ಈ ಪೈಕಿ ಸಾರ್ವಜನಿಕರ ಹಿತಾಸಕ್ತಿ ಹೊತ್ತ ಅರ್ಜಿಗಳು ಕಾಣಲಿಲ್ಲ. ಅಬಕಾರಿ ಇಲಾಖೆಯ ಕರ್ತವ್ಯದ ಬಗ್ಗೆ ಆಕ್ಷೇಪಿಸಿ ಪರಿಸರವಾದಿ ನಂಜುಂಡಪ್ಪ ನೀಡಿದ ದೂರು ಅಕ್ರಮಕ್ಕೆ ಸಹಕರಿಸುತ್ತಿರುವ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಮತ್ತೆ ಡಿಸಿ ಕಾಂಟಿನ್ಯೂತೆ ಅನುರಾಧ ಅಂತವರಲ್ಲ, ಸ್ಪೆಷಲ್ ಡಿಸಿ ಅಂತ ಗುಬ್ಬಿ ಕಳಿಸಿದ್ದೀನಿ ಅಂತ 4 ಲಕ್ಷ ಟೇಕ್ ಮಾಡ್ಕೊಡ್ತಾರೆ ಸರ್. ಏನ್ ಹೇಳ್ತೇ ಗೊತ್ತೇ ಸರ್, ಎಷ್ಟು ಮುಚ್ಚೆ ಆಗ್ತಾರೆ ಲೆಕ್ಕ ಕೇಳಿ. ಮುಂದಿನ ಗೊತ್ತಾಗ ಸಾರ್ವಜನಿಕ ನಿಮ್ಮ ಸ್ವಯತೆ ಊರಿನ ಹಿತಾಸಕ್ತಿ ಇದೆ, ಅದೇನಿದೆ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿಬಿಟ್ಟು ನಾವು ಒಂದ್ಸರಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಏನಿದೆ ನಿಯಮಾನುಸಾರ ಕ್ರಮ ಕೈಗೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಕ್ರಮ ಮದ್ಯ ಮಾರಾಟದ ಕಡಿವಾಣ ಹಾಕುವಂತೆ ಆಗ್ರಹಿಸಿದ ಸಾರ್ವಜನಿಕ ಅರ್ಜಿ ಒಂದನ್ನು ಬಿಟ್ಟರೆ ಉಳಿದ ಅರ್ಜಿಗಳು ವೈಯಕ್ತಿಕ ಹಿತಾಸಕ್ತಿಗಳಿಂದ ಕೂಡಿದೆ. ಅಬಕಾರಿ ಇನ್ಸ್ಪೆಕ್ಟರ್ಗಳಾದ ರಂಗಸ್ವಾಮಿ ಹಾಗೂ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆರಂಭವಾದ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹೊರತುಪಡಿಸಿದರೆ ಸಾರ್ವಜನಿಕರ ಕೊರತೆ ಎದ್ದು ಕಾಣುತ್ತಿತ್ತು. ಅರ್ಜಿಗಳ ಕೊರತೆ ನಡುವೆ 1.5 ತಾಸು ಸಭೆ ನಡೆದು ಮುಕ್ತಾಯವಾಯಿತು. ನಿಮ್ಮ ಸಿಬ್ಬಂದಿನ ನೀವು ಕಂಟ್ರೋಲ್ ಮಾಡಿಕೊಡೋ ಒಂದು ನಿರ್ದಿಷ್ಟವಾಗಿ ನಿಮ್ದು ಏನಿದೆ ಅದನ್ನ ಅವರ ವ್ಯಾಪ್ತಿ ಒಳಗಡೆ ಕೆಲಸ ಮಾಡೋದು, ಕಂಟ್ರೋಲ್ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ. ಅದೇ ರೀತಿ ಹೆಚ್ಚು ಕಂಪ್ಲೇಂಟ್ಗಳು ಅಂದರೆ PDOs, ನೀವು PDOsಗಳಲ್ಲಿ ಅವ್ರಿಗೆ ಒಂದು ಕಾರ್ಯವ್ಯಾಪ್ತಿ, ಅವ್ರ ನಿರ್ದಿಷ್ಟವಾದ ಸಮಯ ಅವೇನಿರೋದಿಲ್ಲ, ಅದನ್ನು ಸ್ವಲ್ಪ ದಯವಿಟ್ಟು ನೋಡಬೇಕಾಗುತ್ತೆ. ಯಾವೊಬ್ಬ PDO ಪಂಚಾಯತಿ 34 ಪಂಚಾಯತಿ PDO ಏನೇ ಮಾಡಿದ್ರು ಅದಕ್ಕೆ ಪೂರ್ಣ ಪ್ರಮಾಣದ ಜವಾಬ್ದಾರಿ ಹಿಂದೆ ಆಗಿರುತ್ತೆ. ಇವಾಗ ಎಷ್ಟು ಸರಿ ಎಷ್ಟು ಹೋಬಳಿ ಹೆಡ್ಕ್ವಾರ್ಟರ್ ಅಲ್ಲಿ PDO ಕರೆಸಿ ನೀವು ಮೀಟಿಂಗ್ ಮಾಡಿದ್ದೀರಿ. ನರಸಿಂಹಮೂರ್ತಿ, ITV ನ್ಯೂಸ್, ಗುಬ್ಬಿ. ಶಾಶ್ವತ ನೀರಾವರಿಗಾಗಿ ಬೃಹತ್ ಪಾದಯಾತ್ರೆ. ಬಯಲುನಾಡಿನಲ್ಲಿ ಎಂದು ಕಂಡಿರದಂತ ಜನಸಾಗರ. ನೀರಾವರಿ ಯೋಜನೆ ಜಾರಿಯಾಗಬೇಕೆಂದು ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಸರ್ಕಾರಗಳ ವಿರುದ್ಧ ಆಕ್ರೋಶ. ಬಯಲುನಾಡಿನಲ್ಲಿ ನೀರಿಗಾಗಿ ಜನರ ಪರದಾಟ. ದಿನೇ ದಿನೇ ಅಂತರ್ಜಲ ಕ್ಷೀಣಿಸಿ ಹೊತ್ತು ಹೋಗುತ್ತಿರುವ ಬೋರ್ವೆಲ್ಗಳು, ವ್ಯವಸಾಯಕ್ಕೆ ನೀರಿಲ್ಲದೆ ವಲಸೆಗಳು ಹೋಗುತ್ತಿರುವ ರೈತರು. ಇದಕ್ಕೆಲ್ಲ ಪರಿಹಾರ ಬಯಲುನಾಡಿನ ಜಿಲ್ಲೆಗಳಿಗೆ ಸರ್ಕಾರಗಳು ಶಾಶ್ವತವಾಗಿ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸುವುದೇ ಮಾರ್ಗವಾಗಿದೆ. ಆದರೆ ನಮ್ಮ ನಾಳುವ ಸರ್ಕಾರಗಳು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲು ಹಿನ್ನಡೆಯುತ್ತಿದ್ದು, ಬಯಲುನಾಡಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ನೀರಾವರಿ ಯೋಜನೆಗಾಗಿ ಹೋರಾಟವು ನಡೆಯುತ್ತಲೇ ಇದೆ. ಇನ್ನು ಈ ನೀರಾವರಿ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಜಿಲ್ಲೆಯ ಎಲ್ಲಾ ತಾಲೂಕಿನ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಚಿಂತಾಮಣಿ ಕ್ಷೇತ್ರದ ಶಾಸಕ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ಬಯಲುನಾಡಿನಲ್ಲಿ ಎಂದೂ ಕಾಣದಂತಹ ಬೃಹತ್ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು. ಇನ್ನು ಈ ಪಾದಯಾತ್ರೆಗೆ ಚಿಂತಾಮಣಿ ತಾಲೂಕಿನ ಜನಸಾಗರವೇ ಹರಿದು ಬಂದಿತ್ತು ವಿಶೇಷವಾಗಿತ್ತು. ಇನ್ನು ಈ ಪಾದಯಾತ್ರೆ ಜಿಲ್ಲಾ ಕೇಂದ್ರಕ್ಕೆ ತಲುಪಿ ಚದಲಪುರದ ಬಳಿ ಬೃಹತ್ ಹೋರಾಟದ ವೇದಿಕೆಯನ್ನು ತಲುಪಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ತನಕ ಹೋರಾಟದ ಕಿಚ್ಚು ನಿಲ್ಲುವುದಿಲ್ಲವೆಂದು ಜನಪ್ರತಿನಿಧಿಗಳ ಆಗ್ರಹವಾಗಿದ್ದು, ಒಟ್ನಲ್ಲಿ ಬಯಲುನಾಡಿಗೆ ನೀರಾವರಿ ಯೋಜನೆಗಳು ಜಾರಿಯಾಗುವವರೆಗೂ ಹೋರಾಟವು ಮುಗಿಯುವುದಿಲ್ಲವಾಗಿದೆ. ದಿನಕ್ಕೊಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಶಾಕ್ ನೀಡಲು ಜನತೆ ಪ್ರಯತ್ನಗಳು ನಡೆಸುತ್ತಲೇ ಇರುತ್ತಾರೆ. ಎಲ್ಲ ಮುಖಂಡರು ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ನಂತರ ಮಾತನಾಡಿ 3:30 ಗಂಟೆಗೆ ಏನಿವತ್ತು ಸರ್ಕಾರಗಳು ಅವರ ಕಳಕಳಿ, ಬಡವರ ಬಗ್ಗೆ ಕಳಕಳಿ, ರೈತರ ಬಗ್ಗೆ ಕಳಕಳಿ ಸಾಕಷ್ಟು ಹೇಳ್ತಾರೆ. ಅದರಿಂದ ಅವರು ಎಷ್ಟು ಕಳಕಳಿ ಇದೆ ಅನ್ನೋದು ಗೊತ್ತಾಗುತ್ತೆ. 3:30 ಗಂಟೆ ಅಷ್ಟರಲ್ಲಿ ಸಚಿವರು ಬಂದು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮನವಿ ಪತ್ರ ಸ್ವೀಕರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಜನಸಂಖ್ಯೆ ಅಷ್ಟೇ ಅಲ್ಲ, ಇನ್ನಷ್ಟು ದುಪ್ಪಟ್ಟು ಬಂದು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಅದೇ ರೀತಿ ಇವತ್ತು ಪಾದಯಾತ್ರೆಗೆ ಚಾಲನೆ ಅದೇ ಒಂದು ಮಕ್ಕಳು ಸ್ವಾತಂತ್ರ್ಯನ ನೀರಾವರಿ ತೋರಿಸ್ಕೋಬೇಕು
ಇದುವರೆಗೂ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂತಹ ಈ ಭಾಗಕ್ಕೆ ನೀಡ್ತಾ ಇರ್ತಕ್ಕಂತಹ ಒಂದು ಪ್ರಯತ್ನ ಅಂದರೆ ಸುಳ್ಳು ಪ್ರಯತ್ನಗಳಾಗಿದೆ ಹೊರತು ದಿಟ್ಟವಾದ ಪ್ರಯತ್ನ ಯಾವುದೂ ಆಗಿಲ್ಲ. ಇವತ್ತು ನಾವೆಲ್ಲ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಈ ಭಾಗದ ಜನರ ಆಶಯ ಇರ್ತಕ್ಕಂಥದ್ದು ದಿವಂಗತ ಪರಮೇಶ್ವರಯ್ಯನವರ ವರದಿ ಜಾರಿಯಾಗತಕ್ಕಂಥದ್ದೇ ಹೊರತು ಕೇವಲ 7 TMC ಸಿಗ್ತಕ್ಕಂಥ ನೀರನ್ನು ಅಲ್ಲಿ 25-30 TMC ಸಿಗ್ತದೆ ಅಂತ ಹೇಳಿ ಅಧಿಕಾರಿಗಳಿಂದ ಪೂರ್ಣ ಭರವಸೆಯನ್ನು ಪಡೆದುಕೊಂಡು ವಾಸ್ತವ ಅಂಶವನ್ನು ಮುಚ್ಚಿಟ್ಟು ಪೈಪ್ ಲಾಭಿಗೆ ಮುಡಿದು ಪೈಪ್ ಮುಖಾಂತರ ನೀರನ್ನು ತರ್ತೇವೆ ನನಗೆ ಅದರಿಂದ ಯಾವುದೇ ಪ್ರಯೋಜನ ಈ ಭಾಗಕ್ಕೆ ಆಗಲ್ಲ ಅಂತಕ್ಕಂಥ ಕಡಾಖಂಡಿತವಾಗಿ ಹೇಳಿಕೆ ಇಚ್ಛೆಪಡ್ತೇನೆ. ಯಾಕೆಂದ್ರೆ ಖಾಸಗಿಯಾಗಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯೂಸ್ ರೂಮ್ ITV ನ್ಯೂಸ್. ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದ ಶಾಸಕ KN ರಾಜಣ್ಣನವರಿಗೆ ಸಚಿವ ಸ್ಥಾನ ನೀಡುವಂತೆ ತಾಲೂಕು ಕನಕ ಕುರುಬರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮತ್ತು ವಕೀಲ ತಿಮ್ಮರಾಜು ಮಾತನಾಡಿ, ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ವ್ಯಕ್ತಿತ್ವ ಹೊಂದಿ ದೇವರಾಜು ಅರಸು ಆಶಯಗಳಿಗೆ ಪೂರಕವಾಗಿ ನಡೆದುಕೊಳ್ಳುತ್ತಿರುವ ಸಜ್ಜನ ರಾಜಕಾರಣಿ ಶಾಸಕ KN ರಾಜಣ್ಣನವರಿಗೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದೇ ಇರುವುದು ದುರಂತ. ದೇಶದಲ್ಲಿಯೇ ಪ್ರಥಮ ಬಾರಿಗೆ ಡಿಸಿಸಿ ಬ್ಯಾಂಕ್ ವತಿಯಿಂದ 1 ಲಕ್ಷದವರೆಗೆ ಕೃಷಿ ಸಾಲ ಪಡೆದು ಮೃತಪಟ್ಟ ರೈತರ ಸಾಲ ಮನ್ನಾ ಮಾಡಿ ರೈತರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇಂತಹ ದೂರದೃಷ್ಟಿಯುಳ್ಳ ಶಾಸಕರನ್ನು ಕಡೆಗಣಿಸಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಎಂಬ ಆಶಯ ಇದ್ದಲ್ಲಿ ಮುಂದಿನ ಸಂಪುಟ ಪುನರ್ರಚನೆಯಾಗುವ ಸಂದರ್ಭದಲ್ಲಿ ರಾಜಣ್ಣನವರಿಗೆ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಲೇಬೇಕು ಎಂದು ಒತ್ತಾಯಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಶಾಸಕ ರಾಜಣ್ಣನವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಲಾಗುತ್ತದೆ ಎಂದು ಎಚ್ಚರಿಸಿದರು. ಕುರುಬ ಮುಖಂಡ ಶೋಗೇನಹಳ್ಳಿ ರಮೇಶ್ ಮಾತನಾಡಿ, ಶಾಸಕ ರಾಜಣ್ಣ ರಾಜ್ಯ ಮಟ್ಟದ ನಾಯಕರಾಗಿ ಹೆಸರುವಾಸಿಯಾಗಿದ್ದು, ನಾವು ಮಧುಗಿರಿ ತಾಲೂಕಿನ ನಮ್ಮ ಧೀಮಂತ ನಾಯಕರು, ಬಡವರ ಬಂಧು, ಅಭಿವೃದ್ಧಿ ನೇತಾರರು ನಮ್ಮ KN ರಾಜಣ್ಣನವರು ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಜನತೆಗೆ ಹಾಗೂ ಎಲ್ಲ ಅಭಿವೃದ್ಧಿ ನೇತಾರರು. ಇವರಿಗೆ ಮಂತ್ರಿಗಿರಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಯಾವ್ದಾನ ಒಂದು ಅಭ್ಯಾಸ ಬ್ಯಾಂಕ್ ಇವಾಗ ಕೊಟ್ಬಿಟ್ಟು ಕಣ್ಣುರಿಸ್ತಾ ಇರೋದಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಮಗೆ ಖಚಿತವಾಗಿ ಮಂತ್ರಿ ಸ್ಥಾನ ಕೊಟ್ಟೇ ಕೊಡಬೇಕು ಅಂತ ನಮ್ಮ ಮಧುಗಿರಿ ತಾಲೂಕಿನ ಕುರುಬರ ಸಮಾಜದಿಂದ ಹಾಗೂ ಮಧುಗಿರಿ ತಾಲೂಕಿನ ಎಲ್ಲ ಜನತೆಯ ಯೂತ್ನಿಂದ ಹಾಗೂ ಜನತೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೊಟ್ಟೇ ಕೊಡಬೇಕು. ಕೊಡಲಿಲ್ಲ ಅಂದರೆ ನಾವು ತೀವ್ರವಾಗಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾವು ಒತ್ತಡ ತರ್ತೀವಿ, ಧರಣಿ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳ್ತೀವಿ. ಕೊಟ್ಟೇ ಕೊಡಬೇಕು. ಮಧುಗಿರಿ ತಾಲೂಕು ಕನಕ ಕುರುಬರ ಸಂಘ ಮತ್ತು ಕನಕ ಯುವ ಸೇನಾ ವತಿಯಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಕರ್ನಾಟಕ ಸರ್ಕಾರ ಇವರಲ್ಲಿ ನಮ್ಮ ಒಂದು ಮನವಿ ಏನಂತಂದರೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿ ದೇವರಾಜ ಅರಸರವರ ಆಶಯಗಳಿಗೆ ಪೂರಕವಾಗಿ ನಡೆದುಕೊಳ್ಳುತ್ತಿರ್ತಕ್ಕಂಥ ಒಬ್ಬ ಸಜ್ಜನ ರಾಜಕಾರಣಿ, ಬಡವರ ಬಂಧು, ಮಧುಗಿರಿ ತಾಲೂಕಿನ ಅಭಿವೃದ್ಧಿ ಅಧಿಕಾರರೂ ಆದಂಥ ಮತ್ತು ತುಮಕೂರು ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರೂ ಆದಂಥ ಹಾಗೂ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಗೌರವಾನ್ವಿತ KN ರಾಜಣ್ಣನವರಿಗೆ ನಿಮ್ಮ ಸರ್ಕಾರದಲ್ಲಿ ಸಚಿವ ಸಂಪುಟ ದರ್ಜೆಯ ಸ್ಥಾನ ನೀಡದೇ ಇರತಕ್ಕಂಥದ್ದು ದುರಂತ ಅಂದರೆ ತಪ್ಪಾಗಲಾರದು. ಹಾಗೆ ಇವರು ನಮ್ಮ ರಾಜಣ್ಣನವರು ಶಾಸಕರಾಗಿದ್ದುಕೊಂಡೇ ಸರ್ಕಾರಕ್ಕೆ ಒಳ್ಳೆಯ ಸಲಹೆ ಸೂಚನೆ ನೀಡುತ್ತಾ ಬಂದಿರ್ತಾರೆ. ಶಾಲಾ ಮಕ್ಕಳಿಗೆ ಘೋಷಣೆಯಾಗಿರುವ ಜನಪ್ರಿಯ ಶಿವಭಾಗ್ಯ ಯೋಜನೆ ಶಾಸಕರ ಕನಸಿನ ಕೂಸು. ಹಲವು ಜನಪರ ಯೋಜನೆಗಳನ್ನು ಕೈಗೊಂಡಿರುವ ಶಾಸಕರನ್ನು ಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಎಂ ಚಂದ್ರಶೇಖರ್, ಆನಂದ್, MN ರಮೇಶ್, ಮಲ್ಲೇಶ್ ಮುಂತಾದವರು ಹಾಜರಿದ್ದರು. ಭಾಸ್ಕರ್, ITV ನ್ಯೂಸ್, ಮಧುಗಿರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ರೋಜಾ. ITV, ಇದು ಸತ್ಯಕ್ಕೆ ಪ್ರತಿಬಿಂಬ. ಹುಂಡಿ ವಿಚಾರದಲ್ಲಿ ತಕರಾರು, ಅರ್ಚಕರ ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ, ದೇವಾಲಯದಲ್ಲಿ ಹುಂಡಿ ಬೇಡವೆಂದ ಪೂಜಾರಿ. ಸಾರ್ವಜನಿಕರಿಂದ ಆಹ್ವಾನ ಸ್ವೀಕಾರ ಸಭೆ, ಅಕ್ರಮ ವಹಿವಾಟಿಗೆ ಕಡಿವಾಣ, ಮುಖ್ಯಾಧಿಕಾರಿಗಳಿಂದ ಸೂಚನೆ. ಜಿಲ್ಲೆಯಲ್ಲಿ ಕಂಡರಿಯದಂತಹ ಪಾದಯಾತ್ರೆ, ನೀರಾವರಿಗಾಗಿ ಸಾವಲೋತ ಜನತೆ. ಜಿಲ್ಲಾ ಕೇಂದ್ರದಲ್ಲಿ ತಿಂಗಳುಗಟ್ಟಲೆ ನಡೆಯುತ್ತಿರುವ ಹೋರಾಟ.